मध्वाय च नमो नमः। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातिश्री जयतीर्थवाक् अर्थिकल्पितकल्पोऽयं प्रत्यर्ति गजकेसरी व्यासतीर्थ गुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीव पदाश्रयान् पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे सुषमीन्द्र कराब्जोत्थं राघवेन्द्र गुरुप्रियं सुयतीन्द्र गुरुं वन्दे मूलरामार्चने रतम्। सर्वेऽपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ನಾವು ನಿನ್ನೆ ದಿನ ಲಿಂಗಸಗೂರು, ಛಾವಣಿ ಲಿಂಗಸಗೂರು, ಮುದಗಲ್ಲು ಮೊದಲಾದ ಸ್ಥಳಗಳಿಗೆ ಭೇಟಿಯನ್ನು ನೀಡಿ ಬೆಳಗಿನ ಜಾವ 1:30 ಗಂಟೆಗೆ ಮಂತ್ರಾಲಯ ಸೇರಿದ್ವಿ. ಪ್ರಾತಃ ಕಾಲದಲ್ಲಿ ಮೂಲರಾಮದೇವರ ಪೂಜೆ ಮುಗಿಸಿ ಈಗ ಇಲ್ಲಿ ಮಧ್ಯಾಹ್ನ 1:30ಗೆ ಭಾಗ್ಯನಗರ ಹೈದರಾಬಾದಿನಲ್ಲಿ ಮುದ್ರಾಧಾರಣೆ. ಅನುಕೂಲ ಇದ್ರೆ ಅವಕಾಶ ಆದ್ರೆ ಗಂಗಾವತಿ ಹೊಸಪೇಟೆಯು ಕೂಡ ರಾತ್ರಿ ಒಳಗಾಗಿ ಇವತ್ತು ನಾವು ಹೋಗುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಭಗವಂತನಿಗೆ ಅತಿ ಪ್ರಿಯವಾದಂತಹ ಕಾಲ ಚಾತುರ್ಮಾಸ್ಯ ಕಾಲ. ಈ ಚಾತುರ್ಮಾಸ್ಯ ಕಾಲದಲ್ಲಿ ಭಗವತ್ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು, ಉಪವಾಸಗಳು, ದಾನ ಧರ್ಮಗಳು ಇವನ್ನೆಲ್ಲವನ್ನ ಶಾಸ್ತ್ರಗಳು ವಿಧಾನ ಮಾಡಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನಿಗೆ ಸೇವಾರೂಪವಾಗಿ ಈ ಕಾಲವನ್ನ, ಈ ದೇಹವನ್ನ ಸಮರ್ಪಣೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಹವನ್ನ ಪವಿತ್ರ ಮಾಡಿಕೊಳ್ಳುವಂತಹದ್ದು ವೇದ ಕೇಳ್ತದೆ. ಪವಿತ್ರಮಸಿ ಅಂತ ಕೇಳುತ್ತೆ. ನೀನು ಪವಿತ್ರನಾಗಿದ್ದೀಯಾ ಅಂತ. ಪವಿತ್ರನಾಗಿದ್ದೇನೆ ಅಂತ ಯಾವಾಗ ಹೇಳಲಿಕ್ಕೆ ಸಾಧ್ಯ ಅಂತಂದ್ರೆ ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನ ನಮ್ಮ ದೇಹಕ್ಕೆ ಅಂಕಿತಗೊಳಿಸಿಕೊಂಡಾಗ ಈ ದೇಹವು ಪವಿತ್ರವಾಗತ್ತೆ. ಇದಕ್ಕೆ ತಾಪ ಸಂಸ್ಕಾರ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ದೇಹ ಭಗವಂತನಿಗೆ ಸಮರ್ಪಿತವಾದದ್ದು, ಭಗವದ್ದತ್ತವಾದದ್ದು, ಭಗವಂತನ ಸೇವಾರೂಪವಾದದ್ದು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ಭಗವಂತನ ಚಿಹ್ನೆಗಳು ಅಂಕಿತವಾಗಬೇಕು, ಮುದ್ರಿತವಾಗಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಚಾತುರ್ಮಾಸ್ಯದಲ್ಲಿ ಕಡ್ಡಾಯವಾಗಿ ಸಪ್ತಮುದ್ರಾ ಧಾರಣೆಯನ್ನ ಶಾಸ್ತ್ರದಲ್ಲಿ ವಿಧಾನ ಮಾಡಿದ್ದಾರೆ. ಆ ಶಿಶುವಿನ ಜಾತಕರ್ಮ ಸಂಸ್ಕಾರದಲ್ಲಿ, ಉಪನಯನ ಸಂಸ್ಕಾರದಲ್ಲಿ ಮತ್ತೆ ಇತರ ಸಂಸ್ಕಾರಗಳ ಸಂದರ್ಭಗಳನ್ನು ವಿಧಾನ ಮಾಡುವ ಜೊತೆಯಲ್ಲಿ ಪ್ರಧಾನವಾಗಿ ಚಾತುರ್ಮಾಸ್ಯದಲ್ಲಿ ಈ ಮುದ್ರಾ ಸಂಸ್ಕಾರವನ್ನ ವಿಧಾನ ಮಾಡಿದ್ದಾರೆ. ಅಂತಹ ಮುದ್ರಾ ಸಂಸ್ಕಾರದ ಹಿನ್ನೆಲೆಯಲ್ಲಿ ಶಯನಿ ಏಕಾದಶಿಯ ಶುಭ ದಿನದಂದು, ಮೊನ್ನೆ ಹೋದ ಏಕಾದಶಿ ಎಂದು ಚಾತುರ್ಮಾಸ್ಯದ ಅವಧಿ ಪ್ರಾರಂಭವಾಗಿ ಭಗವಂತ ಯೋಗ ನಿದ್ರಾರೂಢನಾಗಿ 4 ತಿಂಗಳ ಕಾಲ ಅವನು ಇರ್ತಾನೆ. ಆದ್ದರಿಂದ ಅಂತಹ ಒಂದು ಉತ್ಸವಕ್ಕೆ ಶಯನಿ ಎಂಬುದಾಗಿ, ಅಂದ್ರೆ ಭಗವಂತನನ್ನ ಶಯನೋತ್ಸವ ನಾವು ಆಚರಿಸುವಂತಹದ್ದು. ಯದ್ಯಪಿ ಅವನಿಗೆ ನಿದ್ರೆಯೇ ಇಲ್ಲ, ಆದರೆ ಯೋಗ ನಿದ್ರಾರೂಢನಾಗಿ ಆ ಭಗವಂತ ಶಯನಿ ಏಕಾದಶಿಯಿಂದ ಉತ್ಥಾನ ದ್ವಾದಶಿಯ ತನಕ ಅವನು ಈ ಚಾತುರ್ಮಾಸ್ಯ ಅವಧಿಯಲ್ಲಿ ಯೋಗ ನಿದ್ರಾರೂಢನಾಗಿರ್ತಾನೆ. ಅವನ ಪ್ರೀತಿಗೋಸ್ಕರವಾಗಿ ನಾವು ನಮ್ಮ ದೇಹವನ್ನು ಪವಿತ್ರಗೊಳಿಸಿಕೊಂಡು ಶಾಸ್ತ್ರದಲ್ಲಿ ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ಏನೆಲ್ಲ ಧರ್ಮಗಳನ್ನು ಹೇಳಿದ್ದಾರೆ ಅವುಗಳನ್ನು ನಾವು ಆಚರಿಸಿ ಅವನ ಪ್ರೀತಿ ಸಂಪಾದಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದರಲ್ಲಿ ಪ್ರಧಾನವಾದಂತಹ ಸಂಸ್ಕಾರ ಮುದ್ರಾ ಸಂಸ್ಕಾರ. ಆ ಮುದ್ರಾ ಸಂಸ್ಕಾರವನ್ನ ಸುದರ್ಶನ ಹೋಮದ ಅಗ್ನಿಯಲ್ಲಿ ಆ ಭಗವಂತನ ಆಯುಧಗಳಾದ ಚಕ್ರ ಶಂಖಗಳನ್ನ ಕಾಯಿಸಿ ನಾವು ಧಾರಣ ಮಾಡಿಕೊಂಡು ನಮ್ಮ ಶ್ರೀಮಠದ ಶಿಷ್ಯರು, ಭಕ್ತರು ಇವರುಗಳಿಗೆ ಧಾರಣ ಮಾಡುವಂತಹದ್ದೇ ಈ ಮುದ್ರಾಧಾರಣೆಯ ಒಂದು ಮುಖ್ಯ ಉದ್ದೇಶ. ಇದನ್ನ ನಮ್ಮ ಶ್ರೀಮದ್ ಆಚಾರ್ಯರು, ಏನು ನಮ್ಮ ಮತಸ್ಥಾಪನಾಚಾರ್ಯರು, ನಮ್ಮ ಮಠದ ಪೂರ್ವ ಯತಿಗಳಾದಂತಹ ಮಧ್ವಾಚಾರ್ಯರು ತಾವು ಬಲ ಎಡಬುದಗಳಲ್ಲಿ ಮಾತ್ರ ಚಕ್ರ ಶಂಖಗಳನ್ನು ಧಾರಣೆ ಮಾಡಿಸಿರ್ತಕ್ಕಂಥದ್ದು, ಆದೇಶಿಸಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಶ್ರೀಮಠದಲ್ಲಿ ಬಲ ಎಡಬುರ್ಜಗಳಲ್ಲಿ ಮಾತ್ರ
ಚಕ್ರಶಂಖ ಧಾರಣೆಯನ್ನ ಮಾಡಿಸುವಂತಹ ಒಂದು ಕ್ರಮ. ಶಾಸ್ತ್ರಗಳಲ್ಲಿ 5 ಮುದ್ರಾಧಾರಣೆಯ ಕ್ರಮವೂ ಇದೆ. ಆ 5 ಮುದ್ರಾಧಾರಣೆಯ ಕ್ರಮದಲ್ಲಿ 2, ಒಂದು ಚಕ್ರ, ಶಂಖ, ಗದಾ, ಪದ್ಮ, ನಾರಾಯಣ ಮುದ್ರೆಗಳನ್ನ 5 ಮುದ್ರೆಗಳನ್ನ ಧಾರಣೆ ಮಾಡುವಂತಹದ್ದು. ಏನು 3 ಚಕ್ರಗಳನ್ನ 2 ಶಂಖಗಳನ್ನ ಧಾರಣೆ ಮಾಡುವಂತಹದ್ದು ಒಂದು ಕ್ರಮ ಇದೆ. ಅದು ವರಾಹ ಪುರಾಣದ ಚಾತುರ್ಮಾಸ್ಯದ ಮಹಿಮೆಯಲ್ಲಿ ಹೇಳಿದ್ದಾರೆ. ಇನ್ನ ಒಂದೇ ಚಕ್ರಧಾರಣೆಯನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಚಕ್ರ ಶಂಖಗಳನ್ನ ಧಾರಣೆ ಮಾಡಿಸುವಂತಹ ಕ್ರಮವನ್ನು ಹೇಳಿದ್ದಾರೆ. ಇಲ್ಲಿ ಅತ್ಯಶಕ್ತ ಪಕ್ಷ, ಶಕ್ತ ಪಕ್ಷ, ಅತಿಶಕ್ತ ಪಕ್ಷ ಎಂಬುದಾಗಿಟ್ಟುಕೊಂಡು ಇದನ್ನ ವಿಭಾಗ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆದರೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ವಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು, ಜಯತೀರ್ಥರು, ವಿಜಯೇಂದ್ರ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು, ಆನಂತರದ ನಮ್ಮ ಸುಮತೀಂದ್ರ ತೀರ್ಥರೇ ಮೊದಲಾದಂತಹ ಜ್ಞಾನಿವರೇಣ್ಯರು, ನಮ್ಮ ಗುರುಗಳ ತನಕ, ಜೊತೆಯಲ್ಲಿ ನಮ್ಮ ಮಾಧ್ವ ಪರಂಪರೆಯ ಬಹುತೇಕ ಎಲ್ಲ ಮಠಾಧೀಶರು ಕೂಡ ಎಲ್ಲ ಮಠದ ಶಿಷ್ಯರಿಗೆ ನೀಡುವಂತಹದ್ದು ಚಕ್ರಶಂಖಗಳ ಧಾರಣೆ. ಇಂತಹ ಒಂದು ಹಿನ್ನೆಲೆಯಲ್ಲಿ ಇಂದು ನಮ್ಮ ಶ್ರೀಮಠದ ಶಿಷ್ಯರು ಭಕ್ತರಿಗೆ ಚಕ್ರಶಂಖಗಳ ಧಾರಣೆಯನ್ನ ಸುದರ್ಶನ ಅಗ್ನಿಯಲ್ಲಿ ತಪ್ತವಾದದ್ದನ್ನು ನೀಡಿ ವಿಷ್ಣು ದೀಕ್ಷೆಯನ್ನು ನೀಡಿ ತನ್ಮೂಲಕವಾಗಿ ಚಾತುರ್ಮಾಸ್ಯ ವ್ರತಕ್ಕೆ ಅವರೆಲ್ಲರಿಗೆ ದೇಹ ಶುದ್ಧಿಯ ಸಂಸ್ಕಾರದ ಒಂದು ಕಾರ್ಯಕ್ರಮ. ಅದರ ಅಂಗವಾಗಿ ಮೊನ್ನೆಯ ಏಕಾದಶಿಯಿಂದ ಸತತವಾಗಿ ಬೇರೆ ಬೇರೆ ಊರುಗಳಲ್ಲಿ ಮಠದ ಶಿಷ್ಯರಿಗೆ ಚಾತುರ್ಮಾಸ್ಯದ ಅವಧಿಯಲ್ಲಿ ಮುದ್ರಾಧಾರಣೆಯ ಒಂದು ಅನುಷ್ಠಾನವಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ದಿನಕ್ಕೆ 4-6 ಊರುಗಳನ್ನು ಸುತ್ತಿ ಮುದ್ರಾಧಾರಣಾ ಕಾರ್ಯಕ್ರಮವನ್ನ ಮುಗಿಸಿ ಬಂದಿದ್ದೇವೆ. ನಾಳೆಯ ದಿವಸ ಸಾಧನಾ ದ್ವಾದಶಿಯ ಶುಭ ಮುಹೂರ್ತದಲ್ಲಿ ನಮ್ಮ ಚಾತುರ್ಮಾಸ್ಯ ದೀಕ್ಷೆಯನ್ನು ನಾವು ಕೈಗೊಳ್ಳಲಿದ್ದೇವೆ ಮಂತ್ರಾಲಯ ಕ್ಷೇತ್ರದಲ್ಲಿ. ಈ ಚಾತುರ್ಮಾಸ್ಯದ ಅವಧಿಯಲ್ಲಿ ನಮ್ಮ ಮಠದ ಶಿಷ್ಯರು, ಭಕ್ತರು, ಗುರುರಾಜರ ಅನುಗ್ರಹಕಾಂಕ್ಷಿಗಳೆಲ್ಲರೂ ಕೂಡ ಮಂತ್ರಾಲಯಕ್ಕೆ ಬಂದು ಮೂಲರಾಮದೇವರೇ ಮೊದಲಾದಂತಹ ಸಂಸ್ಥಾನ ಪ್ರತಿಮೆಗಳ ಪೂಜಾ ದರ್ಶನ, ಗುರುರಾಜರೇ ಮೊದಲಾದಂತಹ ನಮ್ಮ ಪರಂಪರೆಯ ಯತಿಗಳ ದರ್ಶನ, ಅನುಗ್ರಹವನ್ನು ಪಡೆಯಬೇಕು. ಮುದ್ರಾಧಾರಣೆ ಅದೇ ರೀತಿಯಾಗಿ ತೀರ್ಥ ಪ್ರಸಾದವನ್ನ ಎಲ್ಲ ಮಠದ ಭಕ್ತಾದಿಗಳು, ಶಿಷ್ಯರು ಎಲ್ಲರೂ ಕೂಡ ಪಡೆಯಬೇಕು. ಈಗಾಗಲೇ ನಮ್ಮ ಮಠಾಧಿಕಾರಿಯಾದಂತಹ ಆನಂದಾಚಾರ್ಯ ಮನೆ ಮನೆಗೆ ಮಠದ ಶಿಷ್ಯರಿಗೆ ಚಾತುರ್ಮಾಸ್ಯದ ರಾಯಸವನ್ನು ಮುಟ್ಟಿಸಿದ್ದಾರೆ. ಯಾರಿಗೆ ತಲುಪಿಲ್ಲ ಅವರೆಲ್ಲರೂ ಕೂಡ ಸ್ವಾಮಿಗಳೇ ನೇರವಾಗಿ ಚಾತುರ್ಮಾಸ್ಯದ ವಿಚಾರವನ್ನು ತಿಳಿಸ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಈ ಮುದ್ರಿಕೆಗಳೇನಿದ್ದಾವೆ ಇದು ಪರಂಪರಾಗತವಾಗಿ ಬಂದಂತಹದ್ದು. ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಜ್ಞಾನಿಗಳು ತಮ್ಮ ಪವಿತ್ರವಾದ ಕರಗಳಿಂದ ಸ್ಪರ್ಶ ಮಾಡಿದಿರ್ತಕ್ಕಂತಹ ಮುದ್ರೆಗಳು. ಅಂತಹ ಮುದ್ರೆಗಳ ಧಾರಣೆ ಎನ್ನುವಂತಹದ್ದು ಕೂಡ ದೇಹದ ಚಾತುರ್ಮಾಸ್ಯದ ಅವಧಿಯಲ್ಲಿ ಮುದ್ರಾಧಾರಣೆಯ ಮೂಲಕವಾಗಿ ದೇಹದ ಪಾವಿತ್ರ್ಯ ಒಂದು. ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಮಹಾನುಭಾವರಿಂದ ಕೊಡಲ್ಪಟ್ಟಂತಹ ಮುದ್ರಿಕೆಗಳು, ಅದನ್ನು ಧಾರಣೆ ಮಾಡೋದು ಮತ್ತೊಂದು ಅಡಿಷನಲ್ ಆಗಿ ಬೆನಿಫಿಟ್. ಅಂತಹ ಮುದ್ರಾಧಾರಣೆಯಲ್ಲಿ ನೀವೆಲ್ಲ ಭಕ್ತಾದಿಗಳು ಪಾಲ್ಗೊಂಡಿದ್ದೀರಿ. ನಿಮಗೆ, ನಿಮ್ಮ ಕುಟುಂಬಕ್ಕೆ, ಬಂಧು ಬಾಂಧವರಿಗೆಲ್ಲ ಹರಿವಾಯು ಗುರುಗಳ ವಿಶೇಷ ಅನುಗ್ರಹವಾಗಲಿ. ಚಾತುರ್ಮಾಸ್ಯದ ವ್ರತ ನಿರ್ವಿಘ್ನವಾಗಿ ಆಗಲಿ. ನಮ್ಮ ಸನಾತನ ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ, ಈ ಧರ್ಮಕ್ಕೆ ಸಮಾನವಾದ ಧರ್ಮ ಮತ್ತೊಂದಿಲ್ಲ, ಇದಕ್ಕೆ ಮಿಗಿಲಾದಂತಹ ಧರ್ಮ ಇಲ್ಲವೇ ಇಲ್ಲ. ಇಂತಹ ಒಂದು ಶ್ರೇಷ್ಠ ಧರ್ಮವನ್ನ ನೀವೆಲ್ಲರೂ ಕೂಡ ಅನುಷ್ಠಾನವನ್ನು ಮಾಡಬೇಕು. ತನ್ಮೂಲಕವಾಗಿ ನಮ್ಮ ಧರ್ಮವನ್ನ ಮುಂದಿನ ತಲೆಮಾರಿಗೆ ನಾವೆಲ್ಲ ಉಳಿಸ್ಬೇಕು. ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಧರ್ಮೋ ರಕ್ಷತಿ ರಕ್ಷಿತ ಅಂತಂದಿದ್ದಾರೆ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೆ, ಧರ್ಮ ಅವರನ್ನ ರಕ್ಷಣೆ ಮಾಡುತ್ತೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಅಂತ. ಯಾರು ಧರ್ಮವನ್ನ ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅವರನ್ನ ಧರ್ಮವೇ ನಾಶ ಮಾಡ್ತದೆ. ಯಾರು ಧರ್ಮವನ್ನ ರಕ್ಷಣೆ ಮಾಡಬೇಕು ಅಂತ ಆಸಕ್ತಿ ಪ್ರವೃತ್ತಿ ಮಾಡ್ತಾರೆ, ಅವರನ್ನ ಧರ್ಮ ರಕ್ಷಣೆ ಮಾಡುತ್ತೆ. ಅಂತಹ ಧರ್ಮ ರಕ್ಷಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ, ಮಹಿಳೆಯರು, ಪುರುಷರು, ವೃದ್ಧರು, ಅದೇ ರೀತಿಯಾಗಿ ಬಾಲಕರು ಎಲ್ಲರೂ ಕೂಡ ಆಸಕ್ತಿಯನ್ನು ತೋರಿ ಧರ್ಮದಲ್ಲಿ ನೀವೆಲ್ಲರೂ ಕೂಡ ನಿಷ್ಠಾತರಾಗಿ ಅನುಷ್ಠಾನಪರರಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ
ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವವು ಆಗಸ್ಟ್ 8ರಿಂದ ಸಪ್ತರಾತ್ರೋತ್ಸವ ಪ್ರಾರಂಭವಾಗ್ತಾ ಇದೆ. 10, 11, 12 ಈ ತಾರೀಖುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ, 13ನೇ ತಾರೀಕು ಸುಜ್ಞಾನೇಂದ್ರ ತೀರ್ಥರ ಆರಾಧನೆ ಇತ್ಯಾದಿ ಕಾರ್ಯಕ್ರಮಗಳು. ಆ ಸಂದರ್ಭದಲ್ಲಿ ನಿಮ್ಮೂರಿನಲ್ಲಿ ನಿಮ್ಮೆಲ್ಲರ ಉದ್ಧಾರಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಪ್ರಾರ್ಥನೆಯಂತೆ ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿ ಕುಳಿತಿದ್ದಾರೆ. ನೀವೆಲ್ಲ ಬಂದು ರಾಯರ ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಪಡೆಯಬೇಕು. ಹಾಗೆ ಅಂತ ಯಾರನ್ನು ಕೂಡ ಕಲೆಕ್ಷನ್ ಮಾಡುವಂತಹ ಮಠ ನಮ್ಮ ಮಠ ಅಲ್ವೇ ಅಲ್ಲ. ಇಷ್ಟು ಕೊಡಿ ಅಷ್ಟು ಕೊಡಿ, ಚಾತುರ್ಮಾಸ್ಯಕ್ಕೆ ಎಷ್ಟು ಕೊಡಿ, ಭಿಕ್ಷೆಗೆ ಎಷ್ಟು ಕೊಡಿ, ಪಾದಪೂಜೆಗೆ ಎಷ್ಟು ಕೊಡಿ ಅಂತ ಯಾವತ್ತೂ ಯಾವ ಸ್ವಾಮಿಗಳು ನಮ್ಮ ಪರಂಪರೆಯಲ್ಲಿ ಹೇಳಿದ್ದಲ್ಲ. ಯಾಕೆಂತಂದ್ರೆ ಬೇಡದಲೆ ಕೊಡತಿಪ್ಪರು ಸುರರಿಗೆ ಅಂತ ಹೇಳಿದಂತೆ ರಾಯರು ಅವರ ತಪಸ್ಸನ್ನ ಧಾರೆ ಎರೆದು ಸಮಸ್ತ ಭಕ್ತರನ್ನ ಆಸ್ತಿಕ ಸಮುದಾಯವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಮಠ ಇರೋದು ಹಣ ಸಂಪಾದನೆಗಲ್ಲ, ಹಣ ಸಂಪಾದನೆಗೆ ಮಠವೇ ಬೇಕಾಗಿಲ್ಲ. ಹೋಟೆಲ್ಲು ಮೊದಲಾದಂತಹ ಉದ್ಯಮಗಳನ್ನ ಮಾಡಿ ಹಣ ಸಂಪಾದನೆ ಮಾಡಬಹುದು, ಅದರ ಉದ್ದೇಶ ಮಠದ್ದಲ್ಲ. ಆದ್ದರಿಂದ ಧರ್ಮ ರಕ್ಷಣೆ ಆಗ್ಬೇಕು, ಇದೇ ಮಠದ ಮುಖ್ಯ ಉದ್ದೇಶ. ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಮಠಗಳಿದ್ದಾವೆ, ನಮ್ಮ ಶಾಖಾ ಮಠಗಳು, ಅಲ್ಲಿ ಶ್ರಾದ್ದ ಪಕ್ಷಾದಿಗಳು, ಅದೇ ರೀತಿಯಾಗಿ ಯಜ್ಞ ಯಾಗಾದಿಗಳು, ಹೋಮಾದಿಗಳು, ಷೋಡಶ ಸಂಸ್ಕಾರ ಮೊದಲಾದಂತಹ ಕಾರ್ಯಕ್ರಮಗಳಿಗೆ ಮಠ ಸೀಮಿತವಾಗಿದೆ. ನೀವ್ಯಾರು ಕೂಡ ಹಣ ಕೊಡದೇ ಇದ್ರೂ ಮಠದಲ್ಲಿ ಬಂದು ಶ್ರಾದ್ದ ಪಕ್ಷ ಇತ್ಯಾದಿಗಳನ್ನು ಮಾಡಿ ಧರ್ಮವನ್ನು ಉಳಿಸಬೇಕು ಅನ್ನುವಂಥದ್ದೇ ಮುಖ್ಯ ಉದ್ದೇಶ. ಆದ್ದರಿಂದ ಮಠದಿಂದ ಯಾವುದೇ ತರಹದ ಹಣ ಸಂಗ್ರಹ, ಹಣ ಸಂಪಾದನೆ ಉದ್ದೇಶವೇ ಇಲ್ಲ ಎಂಬುದನ್ನು ಮತ್ತೊಮ್ಮೆ ತಿಳಿಸ್ತಾ ಈ ಮಠದ ಒಂದು ಸದ್ವಿನಿಯೋಗವನ್ನು ನೀವೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ನಮ್ಮ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠ ಮಂತ್ರಾಲಯ ಮತ್ತು ರಾಯಚೂರು ಮಹಾನಗರದಲ್ಲಿ ಈಗಾಗಲೇ ಸ್ಥಾಪನೆಗೊಂಡು ಅನೇಕ ಜನ ವಿದ್ಯಾರ್ಥಿಗಳು ಇದರ ಲಾಭವನ್ನು ಅಧ್ಯಾಪನಗಳಿಂದ ಪಡಿತಾ ಇದ್ದಾರೆ. ಇದು ನಿಮ್ಮ ವಿದ್ಯಾಪೀಠ, ನಿಮ್ಮ ಮಕ್ಕಳು, ನೀವೆಲ್ಲರೂ ಕೂಡ ಹಣ ಕೊಡಬೇಡಿ. ವಿದ್ಯಾರ್ಥಿಗಳಿಗೆ ಮಾರಲ್ ಆಗಿ ಸಪೋರ್ಟ್, ಅವರಿಗೆ ಪ್ರೋತ್ಸಾಹವನ್ನು ನೀಡಿ, ಅವರಿಗೆ ಉತ್ತೇಜನವನ್ನು ನೀಡಿ, ತನ್ಮೂಲಕವಾಗಿ ನಮ್ಮ ಸನಾತನ ವೈದಿಕ ಪರಂಪರೆ, ಆಚಾರ್ಯರ ಶಾಸ್ತ್ರ, ವೇದಾದಿ ಶಾಸ್ತ್ರಗಳ ಉಳಿವಿಗೆ ನೀವೆಲ್ಲರೂ ಕೂಡ ಕಾರಣರಾಗಬೇಕು ಅಂತ ಹೇಳಿ ನುರಿತ ವಿದ್ವಾಂಸರುಗಳು ಇಲ್ಲಿದ್ದಾರೆ. ಪ್ರವಚನಾದಿಗಳನ್ನು ಮಾಡ್ತಾರೆ, ನಿಮ್ಮ ಧಾರ್ಮಿಕ ಸಂಶಯಗಳನ್ನು ಪರಿಹಾರ ಮಾಡ್ತಾರೆ, ನಿಮಗೆ ಪೌರೋಹಿತ್ಯದ ಮೂಲಕವಾಗಿ ಆಗಬೇಕಾದಂತಹ ಧಾರ್ಮಿಕ ಲಾಭವನ್ನು ಅವರು ಮಾಡಿಕೊಡ್ತಾರೆ. ಮತ್ತು ರಾಯಚೂರು ನಗರದ ವಿವಿಧ ಬಡಾವಣೆಗಳಲ್ಲಿ ಕೂಡ ಪಾಠ ಪ್ರವಚನಗಳು, ಅಷ್ಟೋತ್ತರ ಪಾರಾಯಣ, ವಿಶೇಷ ಉಪನ್ಯಾಸಗಳು, ಭಜನೆ ಮೊದಲಾದಂತಹ ಕಾರ್ಯಕ್ರಮಗಳನ್ನೆಲ್ಲ ರೂಪಿಸಲಿಕ್ಕೆ ಈಗಾಗಲೇ ನಾವು ನಮ್ಮ ಇಲ್ಲಿಯ ಅಧ್ಯಾಪಕರು, ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಶ್ರೀಮಠದ ಸಿಬ್ಬಂದಿ ಜೊತೆಯಲ್ಲಿ ನಮ್ಮ ಮಠದ ಶಿಷ್ಯರು, ಭಕ್ತರು ಎಲ್ಲರಿಗೂ ಕೂಡ ಈಗಾಗಲೇ ಸೂಚಿಸಿದ್ದೇವೆ. ಇದನ್ನ ಸಕ್ರಮವಾಗಿ ನಡೆಸಿಕೊಂಡು ಇದರ ನೀವೆಲ್ಲರೂ ಕೂಡ ಬೆಳೆಸುವಂತಹ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ನಮ್ಮ ವೆಂಕಟೇಶಾಚಾರ್ಯರಿದ್ದಾರೆ, ದ್ವಾರಕನಾಥಾಚಾರ್ಯರಿದ್ದಾರೆ, ಆನಂದಾಚಾರ್ಯ ಮಠಾಧಿಕಾರಿಗಳಿದ್ದಾರೆ, ಆನಂದಾಚಾರ್ಯ ದಿವಾನ್ಜಿ ಅಧ್ಯಾಪಕರಿದ್ದಾರೆ, ನಾರಾಯಣಾಚಾರ್ಯರು ಅಧ್ಯಾಪಕರಿದ್ದಾರೆ, ಶ್ರೀನಿವಾಸಾಚಾರ್ಯ ಅಧ್ಯಾಪಕರು, ಅರವಿಂದಾಚಾರ್ಯರು, ಅದೇ ರೀತಿಯಾಗಿ ನಮ್ಮ ನರಹರಿ ಆಚಾರ್ಯರು ನಿಮಗೆಲ್ಲ ಚಿರಪರಿಚಿತರು, ಇನ್ನು ಬದ್ರಿ ಆಚಾರ್ಯರು, ಜೋಯಿಸ್, ಎಲ್ಲ ಶ್ರೀನಿವಾಸಾಚಾರ್ಯ ಎಲ್ಲ ಅಧ್ಯಾಪಕರುಗಳಿದ್ದಾರೆ. ಒಳ್ಳೆ ಪಾಠ ಪ್ರವಚನವನ್ನು ಮಾಡ್ತಾರೆ. ಇದರ ಲಾಭವನ್ನ ನಿಮ್ಮ ಮಕ್ಕಳಿಗಾಗಬೇಕು. ಜೊತೆಯಲ್ಲಿ ವೃದ್ಧರು ಮತ್ತು ಆಫೀಸಿಗೆ ಹೋಗುವಂತಹವರು, ಶಾಲಾ ಕಾಲೇಜುಗಳಿಗೆ ಹೋಗುವಂತಹವರು ಇದೆಲ್ಲ ಪಡಿಬೇಕು. ನಮ್ಮ ಮಠದ ಹಿರಿಯರು, ವಿದ್ವಾಂಸರು, ಒಳ್ಳೆ ಅನುಷ್ಠಾನ ಪರರು ಮತ್ತು ನಿಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಕಿನ್ನಾಳ್ ನಾರಾಯಣಾಚಾರ್ಯ ಇದ್ದಾರೆ, ಇನಾಮದಾರ್ ಆಚಾರ್ಯಗಳಿದ್ದಾರೆ. ಇವರೆಲ್ಲರ ಲಾಭವನ್ನು ಪಡಿಬೇಕು. ನಾಳೆಯಿಂದ ಚಾತುರ್ಮಾಸ್ಯದ ಪ್ರಯುಕ್ತವಾಗಿ ನಿತ್ಯೋಪನ್ಯಾಸದ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದೆ. ಎಲ್ಲ ಭಕ್ತಾದಿಗಳು ಸಕಾಲದಲ್ಲಿ ಪಾಲ್ಗೊಂಡು ಭಗವಂತನ ಈ ಕಥಾಭಾಗವನ್ನ, ಧಾರ್ಮಿಕ ವಿಚಾರಗಳನ್ನ ಶ್ರವಣ ಮಾಡಿ ಉದ್ಧತರಾಗಬೇಕು ಅಂತ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ದಯವಿಟ್ಟು